ತಿಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಆಸೆ ಆಗುತ್ತೆ. ತಾವೆಲ್ಲ ಬಂಗಾರದ ಮನುಷ್ಯ ನೋಡಿರಬಹುದಲ್ಲ, ಅದರಲ್ಲಿ ಒಬ್ಬ ಗೌಡನ ಪಾತ್ರ ಮಾಡಿದಾರಲ್ಲ ಬಾಲಣ್ಣವರು, ಎಷ್ಟು ಅಮೋಘವಾಗಿದೆ. ಒಬ್ಬ ಖಳನಾಯಕನ ಪಾತ್ರ ಮಾಡತಕ್ಕಂಥವನು ಗಂಭೀರವಾದ ಪಾತ್ರವನ್ನು ಎಷ್ಟು ಗಂಭೀರವಾಗಿ ಅಭಿನಯಿಸಿದ್ದಾರೆ. ಹಾಗೂ ಹಾಸ್ಯ ಪಾತ್ರ ಮಾಡತಕ್ಕಂಥವರು ಗಂಭೀರವಾದ ಪಾತ್ರವನ್ನ ಎಷ್ಟು ಚೆನ್ನಾಗಿ ಅಭಿನಯ ಮಾಡ್ತಾರೆ ಅನ್ನತಕ್ಕಂಥದ್ದನ್ನ ಬಂಗಾರದ ಮನುಷ್ಯನಲ್ಲಿ ನಾವು ನೋಡಿ ತಿಳ್ಕೋಬಹುದು. ಸಾಧಾರಣ ಅವರು ನಾನು ಚಿತ್ರೀಕರಣ ಸಂದರ್ಭದಲ್ಲಿ ಒಬ್ರಿಗೊಬ್ರು ಸೇರೋದುಂಟು. ನಾವಿಬ್ರು ಸೇರಿದಾಗ ಬಹಳ ತಮಾಷೆಗಳು ಮಾಡ್ತಿರ್ತೀವಿ. ನಾವು ಗುರು ಶಿಷ್ಯರು ಅನ್ನತಕ್ಕಂಥ ಭಾವನೆನೇ ಹೊರಟು ಹೋಗ್ಬಿಟ್ಟು ಸ್ನೇಹಿತರ ತರ ವರ್ತಿಸ್ತೀವಿ. ಅವ್ರಿಗೆ ಸ್ವಲ್ಪ ಸಿಗರೇಟ್ ಸೇದೋ ಚಟ. ಒಂದು 10 ಜನ ಇರತಕ್ಕಂಥ ಸಂದರ್ಭದಲ್ಲಿ ಅವ್ರ ಜೋಬ್ನಲ್ಲಿ ಕೈ ಹಾಕ್ಬಿಟ್ಟು ಸಿಗರೇಟ್ ಪ್ಯಾಕ್ ಎತ್ಕೊಂಡ್ರೆ ಸರಿ, ಏನ್ ನನ್ನ ಪ್ರಾಣ ತೆಗಿತೀಯ, ಸುಮ್ಮನೆ ಇರಬಾರ್ದೇನಪ್ಪ ನೀನು ಅಂತಿರ್ತಾರೆ. ಹೀಗೆ ಈ ತರ ನಾವು ತಮಾಷೆಗಳಲ್ಲಿ ಕಾಲ ಕಳೆದುಂಟು. ಅವರ ವಿಷಯಗಳ ಬಗ್ಗೆ ಹೇಳಬೇಕು ಅಂದ್ರೆ ಒಂದಲ್ಲ ಎರಡಲ್ಲ, ಯಾವುದೇ ಪಾತ್ರವಾಗಿರ್ಲಿ. ವೀರ್ ಕೇಸರಿ ಅನ್ನುವಂಥ ಚಿತ್ರವನ್ನ ನೀವು ನೋಡಿರಬಹುದಲ್ಲ. ಹಾಸ್ಯ ಪಾತ್ರ ಅದ್ರಲ್ಲಿ ಮಾಡಿರೋದು ಒಬ್ಬ ಸೋಲ್ಜರ್ ಪಾತ್ರ ಎಷ್ಟು ಚೆನ್ನಾಗಿದೆ ಅಂದ್ರೆ ನಕ್ಕು ನಕ್ಕು ಹೊಟ್ಟೆ ಹುಣ್ಣಾಗ್ಬಿಡ್ಬೇಕು. ಅದೇ ತೆಲುಗಿನಲ್ಲೂ ಕೂಡ ಆ ಚಿತ್ರವನ್ನು ಮಾಡ್ತಾ ಇದ್ರು. ಆವಾಗ ತೆಲುಗು ಕಲಾವಿದರುಗಳು ಕೂಡ ಅದನ್ನ ನೋಡಿ ಏನಪ್ಪ ಈ ಮಟ್ಟದ ಅಭಿನಯ ನಮ್ಮ ಕೈನಲ್ಲಿ ಸಾಧ್ಯವ ಅಂತ ಹೇಳ್ತಾ ಇದ್ರು. ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಒಂದೇ ಎರಡೇ, ಅದು ಪದಗಳಲ್ಲಿ ಹೇಳೋದಕ್ಕಾಗೋದಿಲ್ಲ, ಶಬ್ದಗಳಲ್ಲಿ ಹೇಳೋದಕ್ಕಾಗೋದಿಲ್ಲ, ಸಾಕಾಗೋದಿಲ್ಲ. ಅಂಥ ಒಂದು ಮಹತ್ತು ನಮ್ಮ ಬಾಲಣ್ಣಲ್ಲಿ ಇದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಇದನ್ನ ನಾನು ಸ್ವಲ್ಪ ಹೆಮ್ಮೆಯಿಂದಲೂ ಹೇಳ್ತೀನಿ, ಅಹಂಕಾರದಿಂದಲೂ ಹೇಳ್ತೀನಿ. ಯಾಕೆಂದ್ರೆ ನಾವು ಬಹುಕಾಲದಿಂದ ನಾಟಕ ರಂಗದಲ್ಲಿ ಇದ್ದುಕೊಂಡು ಅವರ ವ್ಯಕ್ತಿತ್ವನ ನೋಡಿರುವಂಥವ್ರಾದ್ರಿಂದ ಹೇಳ್ಕೊಳ್ಳೋದಕ್ಕೆ ಬಹಳ ಆನಂದ ಆಗುತ್ತೆ. ಕಲಾವಿದರಿಗೆ ಮುಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಈ ಇಳಿ ವಯಸ್ಸಿನಲ್ಲೂ ಕೂಡ ಅವರ ಪಾತ್ರಗಳ ಬಗ್ಗೆ ಎಷ್ಟು ಎಚ್ಚರಿಕೆ ವಹಿಸ್ತಾರೆ, ಆ ಪಾತ್ರಗಳು ಎಷ್ಟು ಚೆನ್ನಾಗಿ ಜೀವ ತುಂಬ್ತಾರೆ. ಪಕ್ಕದಲ್ಲಿರುವಂಥ ನಮ್ಮನ್ನು ಕೇಳ್ತಾರವರು. ಅವ್ರು ನನ್ನ ಪ್ರೀತಿಗೆ ಮುದ್ರಾಜಣ್ಣ ಏನಾದ್ರೂ ಹೇಳಪ್ಪ, ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ ಈ ಜಾಗದಲ್ಲಿ ಅಂತ ಹೇಳಿ. ಏನು ಸ್ವಾಮಿ ನೀವು ಹೇಳ್ಕೊಡೋರು ನಮ್ಗೆ, ನಾವು ನಿಮ್ಗೆ ಹೇಳುವಂಥದ್ದೇನಿದೆ? ಇಲ್ಲಮ್ಮ ನೀನು ಹೇಳಮ್ಮ ಅದೆಲ್ಲ ಬೇಡ. ಹೀಗೆ ನಾವು ಒಟ್ಟೊಟ್ಟಿಗೆ ಈ ಥರ ಅವ್ರ ಮನಸ್ಸಿನಲ್ಲಿ ಯಾವ ವಿಧವಾದ ಅವರೇ ನನಗೆ ಹೇಳೋದು, ಇವರೇ ನನಗೆ ಹೇಳೋದು ಅನ್ನತಕ್ಕಂಥ ಭಾವನೆಯೇ ಇಲ್ಲ. ಇನ್ನೂ ಹೊಸದಾಗಿ ಏನಾದ್ರೂ ಮಾಡೋದಕ್ಕೆ ಸಾಧ್ಯವಿದೆಯೇ ಅನ್ನತಕ್ಕಂಥ ಒಂದು ಪ್ರಯತ್ನವೇ ಅವರಲ್ಲಿದೆಯೇ ಹೊರತು ಇದಿಷ್ಟೇ, ಇದರ ಮೇಲೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಅವ್ರು ಯಾವತ್ತೂ ಹೇಳಿದವರಲ್ಲ. ನಾನು ಅವರ ಆತ್ಮೀಯನಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ಅವರಿಗೆ ಹೆಚ್ಚಿನ ಆರೋಗ್ಯ, ಆಯುಸ್ಸು, ಎಲ್ಲದಕ್ಕಿಂತ ಹೆಚ್ಚಾಗಿ ಶಾಂತಿ, ನೆಮ್ಮದಿ ಭಗವಂತ ಅವರು ಕೊಡಬೇಕು. ಇದೇ ನನ್ನ ಪ್ರಾರ್ಥನೆ. ಅವರಿನ್ನೂ ಬಹು ವರ್ಷಗಳ ಕಾಲ ಬದುಕಿರಬೇಕು. ನಮ್ಮನ್ನ ಅವ್ರು ನೋಡೋದಕ್ಕಿಂತ